ಯಾವಾಗಲೂ ಹೇಗೆ ಮತ್ತೊಬ್ಬರನ್ನ ಆಕ್ಷೇಪಿಸುವಾಗ ನಾವು ಶುದ್ಧ ಚಾರಿತ್ರರಾಗಿರ್ಬೇಕು. ನಾನು ನೀನು ಒಂದೇ ಅಂತ ಅದ ಮತ್ತೆ ಅದನ್ನ ಎತ್ತಿ ಆಡಬಾರದು. ನಾನು ಬರೇ ವಿಚಾರಕ್ಕೆ ಮಾತ್ರ ಹೇಳಿದ್ದು, ಅದನ್ನ ಬಿಟ್ಟೆ. ನಾನು ತಪ್ಪು ಅಂತ ಹೇಳುವುದಲ್ಲ, ನಿನ್ನದು ತಪ್ಪು ಅಂತ ಹೇಳುವಾಗ ನಾನು ನಿನ್ನ ತಪ್ಪುಗಳನ್ನ ಹೇಳಬೇಕು, ಹುಡುಕಿ ಹೇಳಬೇಕು. ಇರುವುದು ಎರಡಾದ್ರೂ ಅದನ್ನ 20 ಸಾರಿ ಹೇಳಬೇಕು. ನೀನು ಮಾಡಬೇಕಿತ್ತು ನನ್ನ ಆಕ್ಷೇಪ ಕೇವಲ ನನ್ನ ಕಿವಿಯ ಜೋಡೋಲೆಯನ್ನು ಕಾಪಾಡಬೇಕಂತ ಹೇಳುವುದಲ್ಲ. ಅಣ್ಣ, ನೀನು ಸರ್ವಜ್ಞ ಮೂರ್ತಿ, ನೀನೆಲ್ಲವನ್ನ ತಿಳಿದವ, ಯಾರ ಕಷ್ಟವನ್ನೂ ಪರಿಹರಿಸುವ ಸಾಮರ್ಥ್ಯ ಉಂಟು. ಆದ್ದರಿಂದ ಹೇಗಾದ್ರೂ ಪರಿಹರಿಸ. ಇದೆಲ್ಲ ನನ್ನ ಅಣ್ಣನಿಗೆ ಹೇಳಿಯೇ ಆಗ್ಬೇಕು ಅಂತಿಲ್ಲ. ನಿನಗಿಂತ ಮುಂಚಿತವಾಗಿ ನನ್ನ ಅಣ್ಣನ ಒಡನಾಟ ನನಗಿದ್ದವು. ನಾನು ಇಲ್ಲಿಯೇ ಹುಟ್ಟಿ ಬೆಳೆದವಳು. ನನ್ನ ಅಣ್ಣನ ಯೋಗ್ಯತೆಯನ್ನು ನಾನು ಕಣ್ಣಾರೆ ಕಂಡವಳು. 2 ಓಲಿಯನ್ನು ಉಳಿಸು ಅಂತ ಹೇಳಿದ ತಕ್ಷಣ 16,000 ಒಳಗೆ ಹೋಗ್ಲಿ ಅಂತ ನಾನು ಹೇಳಲಿಲ್ಲ. ಅದೇನಾಯ್ತು? ಬೇಡ ಮಾತಿಗೆ ಒಡನಾಟ ನಾವು ಮಾತಾಡಿದ್ರೆ ಬೇಡ. ಒಡನಾಟ ಹೆಚ್ಚಿಗೆ ಇದ್ರೆ ಏನು ಪ್ರಯೋಜನ? ಸಾರಿನಲ್ಲಿದ್ದ ಸೌಟಿನ ಹಾಕಿ ಅದಕ್ಕೆ ರುಚಿ ತಿಳಿತದ್ಯಾ? ನಿನಗೆ ಕೃಷ್ಣ ಏನು ಅಂತೂ ಗೊತ್ತಾಗ್ಲಿಲ್ಲ. ಅವನಲ್ಲಿ ಕೃಷ್ಣಾರ್ಪಣ ಬುದ್ಧಿಯಿಂದ ಅವನಲ್ಲಿ ವಿನಂತಿಯನ್ನು ಮಾಡಿಕೊಳ್ಬೇಕಿತ್ತು. ಜೀವನ ಮಾಡೋದು ನಾನು, ನಿನಗೆ ಗೊತ್ತಿಲ್ಲ ನಿನಗೆ, ಅದಕ್ಕೆ ನಾನು ಇಲ್ಲಿರುವುದು. ಈಗ ಬೇಡ, ಅದನ್ನ ಬಿಟ್ಟೆ. ಹೆಂಗಸರ ಮಾತು ಬೆಳೆದ್ರೆ ಅದಕ್ಕೆ ರುಚಿ ಇರುವುದಿಲ್ಲ. ಸುಮ್ಮನೆ ನಿನ್ನಷ್ಟಕ್ಕೆ ನೀನು ಒಳಗೆ ಹೋಗು. ಅಣ್ಣಯ್ಯ, ನಾನು ಎಷ್ಟು ಆಡ್ಬೋದು, ನೀನು ಆಡಬಾರ್ದು. ಯಾಕೆ? ನಿನ್ನ ಪರಿಸ್ಥಿತಿ ಹೇಗಿದೆ ಅನ್ನುವುದು ಪ್ರಜ್ಞೆ ಉಂಟೆ ನಿನಗೆ? ಏನಾಗಿದೆ? ಗಂಡಂದಿರಲ್ಲ ಎಲ್ಲಿದ್ದಾರೆ ಈಗ? ಗಂಡ ಎಲ್ಲಿದ್ದಾನೆ? ಎಲ್ಲಿದ್ದಾರೆ? ಅವ್ರ ಪರಿಸ್ಥಿತಿ ಏನಾಗಿದೆ? ಆ ಪ್ರಜ್ಞೆ ಉಂಟೆ ನಿನಗೆ? ಉಂಟೇನೆ? ಅವರಿಗೆ ಪಾಪ ವನವಾಸ. ನಿಜವಾಗಿ ಸತ್ಯಾದವಳು ಹೇಗಿರಬೇಕು? ಪತಿಯ ಛಾಯಾನುವರ್ತಿಯಾಗಿ ಸಾಗಬೇಕಿತ್ತು. ಅದನ್ನ ಬಿಟ್ಟೆ. ತವರು ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬಿಡಾರವನ್ನು ಬಿಟ್ಟೆ. ಬೇರೆ ಕೆಲಸ ಏನೂ ಇಲ್ಲ ನಿನಗೆ. 3 ಹೊತ್ತು ಸರಿಯಾಗಿ ಕತ್ತರಿಸಿದೆ. ಆಚೆ ಈಚೆಯವ್ರನ್ನ ಒಳ್ಳೆ ರೀತಿಯಲ್ಲಿ ಮಾತನಾಡೋದು ಕಲಿತೆ. ಮಾತನಾಡೋದು ಕಲ್ತ್ರೆ ಆಕ್ಷೇಪ ಇಲ್ಲ, ಒಳ್ಳೆ ಮಾತನಾಡೋದಕ್ಕೆ ಕಲಿ. ಅದನ್ನ ಬಿಟ್ಟೆ ಬೇಡವಾದ ಮಾತನಾಡಿದೆ. ಎಷ್ಟೇ ಸೊಕ್ಕು ನಿನಗೆ? ಇಲ್ಲ ಪರಿಸ್ಥಿತಿ ಎನ್ನುವ ಪ್ರಜ್ಞೆ ಉಂಟ ನಿನಗೆ? ಅವರಲ್ಲಿ ಈ ರೀತಿಯಾದ ಮಾತು ಮತ್ತೆ ನನ್ನ ಮೇಲೆ ಪ್ರಯೋಗಕ್ಕೆ ಬರ್ತೀಯಲ್ಲ. ನಾನೇನಾದ್ರು ಸರಿಯಾಗಿ ಒಂದು ಬಿಟ್ಟರೆ ಇದೆಯಲ್ಲ. ಅಪ್ಪ ಎಷ್ಟೇ ಸೊಕ್ಕು. ಆಯ್ತಾ? ಕೆಟ್ಟು ನೆಂಟರ ಸೀದ ಇಷ್ಟ ನಾಡಿದ ನೀನು ಕೆಟ್ಟು ನೆಂಟರ ಸೇರ ಇಷ್ಟ ನಾಡಿದ ನೀನು ಹೊಟ್ಟೆ ಕೂಳಿನ ಕೊರತೆ ಏನೇ ಹೊಟ್ಟೆ ಕೂಳಿನ ಕೊರತೆಯೇನಿ ಹುಟ್ಟಿದ ಶಿಶುವ ಕಾಡಿಗೆ ಕೊಂಡೊಯ್ಯದಿರೆಂದು ಹುಟ್ಟಿದ ಶಿಶುವ ಕಾಡಿಗೆ ಕೊಂಡೊಯ್ಯದಿರೆಂದು ಕೃಷ್ಣ ಬೇಡಲು ನಿಂತೆ ಕಾಣೆ. ಕೃಷ್ಣ ಬೇಡಲು ನಿಂತೆ ಕಾಣೆ. ಹುಟ್ಟಿದ ಶಿಶುವ ಕಾಡಿಗೆ ಕೊಂಡೊಯ್ಯದಿರೆಂದು ಕೃಷ್ಣ ಬೇಡಲು ನಿಂತೆ ಕಾಣೆ. ಇಲ್ಲ, ಯಾವತ್ತೂ ಮಾತನಾಡದಿದ್ದವಳು ನಾನು. ಮಾತಾಡುವುದನ್ನೆಲ್ಲ ಕೃತಿಯಲ್ಲಿ ತೋರಿಸಿದವಳು ನಾನು. ಕೃತಿಯನ್ನ ಮರೆತ ತಪ್ಪಿಗಾಗಿ ಇಂತಹ ಮಾತುಗಳನ್ನು ನಾನು ಕೇಳುವ ಸ್ಥಿತಿಗೆ ಬಂದೆ. ನೀನು ಹೇಳಿದೆಯಲ್ಲ, ಹೊಟ್ಟೆ ಕೋಳಿನ ಕೊರತೆ ಈ ಸುಭದ್ರಿಗೆ ಆಗಲಿಲ್ಲ. ಪಾಪ ಅವ್ರ ಗೆಡ್ಡೆಗಳನ್ನು ತಿಂತಾ ಇದ್ದಾರೋ ನಾನು ಅದನ್ನ ಪ್ರೀತಿಯಿಂದ ತಿನ್ನುತ್ತಿದ್ದೆ. ಹುಟ್ಟಿದ ಮಗುವನ್ನು ಎತ್ತಿಕೊಂಡು ಕಾಡಿಗೆ ಹೊರಟು ನಿಂತಾಗ ನನ್ನ ಅಣ್ಣನೇ ತಡೆದು ನಿಲ್ಲಿಸಿ, ಸುಭದ್ರಾ ಕಾಡಿಗೆ ಹೋಗಬೇಡ, ಆ ಎಳೆ ಮಗುವಿಗೆ ಕಷ್ಟವಾಗುತ್ತದೆ. ಹೌದಪ್ಪ, ಮಗು ದೊಡ್ಡವಾಗುವ ತನಕ ಇಲ್ಲಿಯೇ ಇರುವಂತ ಹೇಳಿದ. ಅವ್ರು ಹೇಳ್ತಾರೆ 15 ದಿನ ಉಳಿದೋಗಿ ಅಂತ. ಬಂದವ ಯೋಚನೆ ಮಾಡ್ಬೇಕು, ಇರ್ಬೇಕಾ ಬೇಡವ ಅಂತ. ಅಕ್ಕ, ಕೈ ಮುಗಿದು ಬೇಡಿಕೊಡ್ತೇನೆ. ನಿನ್ನ ಕಣ್ಣೀರಲ್ಲ ಬೇಡ, ಮಾಡುವಷ್ಟು ಮಾಡಿ ಕಣ್ಣೀರು ಹಾಕಿದ್ರು ನನ್ನ ಮನಸ್ಸು ಕರಬಹುದು. ಅಕ್ಕ ಎಷ್ಟು ಮಾತಾಡಿ
ಸಿಟ್ಟಿನಲ್ಲಿ ರುಕ್ಮಿಣಿಯು ಸಿರಿ ಗೋಳಿಟ್ಟಳುವ ತಂಗಿಯ ಕಾಣುತ್ತ ಗೋಳಿಟ್ಟಳುವ ತಂಗಿಯ ಕಾಣುತ್ತ ಕೃಷ್ಣತ ಕೊಡು ಕರುಣದಲ್ಲಿ ಮೈದಡವಿ ಮನ್ನಿಸುತ್ತ ಕರುಣದಲ್ಲಿ ಮೈದಡವಿ ಮನ್ನಿಸುತ್ತ ಕೆಟ್ಟ ಕೋಪದಿ ಪಂಥದಿಂದಲಿ ತೊಟ್ಟೆನುರು ಭಾಷೆಯನು ಕೆಟ್ಟ ಕೋಪದಿ ಪಂಥದಿಂದಲಿ ತೊಟ್ಟೆನುರು ಭಾಷೆಯನು ಗಯನನು ಕುಟ್ಟಿ ಬಿಸುಡುವೆ ದಿವಸ 8 ಕೇಳಬಲೆ ತಂಗಿ, ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತಾ ಇದೆ. ಏನು ಮಾಡಲಿ? ನನ್ನ ಹೆಂಡತಿ ಮಾಡಿದ ಅಪರಾಧಕ್ಕೆ ನಾನು ನಿನ್ನಲ್ಲಿ ಕ್ಷಮೆ ಕೇಳ್ತೇನೆ ತಂಗಿ. ಬೇಸರ ಮಾಡಬೇಕು ತಂಗಿ. ಬೇಡವಾದ ಅವಾಚ್ಯ ಶಬ್ದಗಳಿಂದ ನಿನ್ನನ್ನು ಬೈದು ಬಂಧಿಸಿದಳು. ಇಷ್ಟಕ್ಕೂ ಕಾರಣ ನಾನಲ್ಲವೇ? ಕೆಟ್ಟ ಕೋಪಕ್ಕೆ ಮನಗೊಟ್ಟ ನಾನು ಪ್ರತಿಜ್ಞೆಯನ್ನು ಮಾಡಿದೆ. ಗಯನನ್ನು 8 ದಿವಸವಾಗಿ ಕೊರಳು ಕತ್ತರಿಸುತ್ತೇನಂತ ಹೇಳಿದೆ ನೋಡು, ಅದು ನನ್ನ ತಪ್ಪು. ಅದೇ ಇಷ್ಟಕ್ಕೆಲ್ಲ ಕಾರಣವಾಯಿತು ತಂಗಿ. ಇರಲಿ, ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಲೇಬೇಕು. ನಿನ್ನ ಅಣ್ಣನ ಮಾತು ಉಳಿಯುವುದಕ್ಕಾಗಿ ನಿನ್ನ ಅಣ್ಣನಿಗಾಗಿ ಒಂದು ಉಪಕಾರವನ್ನ ಮಾಡ್ತೀಯ. ಊಟ ಸೆರಗೊಡ್ಡುವೆನು ಊಟ ಸೆರಗೊಡ್ಡುವೆನು ನಿನ್ನಯ ಪಟ್ಟದರ ಸೊಜಪೀಳಿ ಊಟ ಸೆರಗೊಡ್ಡುವೆನು ನಿನ್ನಯ ಪಟ್ಟದರ ಸಗಿಪೀಳಿ ಕರುಣಾ ದೃಷ್ಟಿಯನು ಮಾಡಮ್ಮ ಕರುಣಾ ದೃಷ್ಟಿಯನು ಮಾಡಮ್ಮ ಕಾಮ್ಯ ಕಾವನಕ್ಕೆ ಪೋಗೆಂದ ಆಗ ನಿನ್ನಣ್ಣನ ಪ್ರತಿಜ್ಞೆ ಉಳಿಯುವುದಕ್ಕಾಗಿ ಒಂದು ಉಪಕಾರವನ್ನು ಮಾಡು. ಇದು ನಿನ್ನ ಅಣ್ಣನ ಆಜ್ಞೆಯಲ್ಲ, ಹುಟ್ಟ ಸೆರಗೊಡ್ಡಿ ನಿನ್ನಲ್ಲಿ ಬೇಡುತ್ತಾ ಇದ್ದೇನೆ. ಕಾಮಿಕಾವನಕ್ಕಾಗಿ ಹೋಗು. ನಿನ್ನ ಪಟ್ಟದರಸ ಆರ್ಥರಲ್ಲಿ ಕಾಡಿ ಬೇಡಿಯಾದರೂ ಆ ಗಯನನ್ನ ನೀನು ಕರೆದುಕೊಂಡು ಬಂದೆಂತಾದ್ರೆ ನನ್ನ ಮಾತು ಉಳಿಯುವುದಕ್ಕೆ ಸಾಧ್ಯ. ಆ ಕೆಲಸವನ್ನ ಮಾಡಿ ನಿನ್ನಣ್ಣನ ಮೇಲೆ ಕರುಣಾದೃಷ್ಟಿಯನ್ನ ಬೀರಿ ಇದೊಂದು ಕಾರ್ಯವನ್ನ ಮಾಡ್ತೀಯ. ಅಣ್ಣನಿ ಕೇಳು ದೇವಕಿಯ ಸಂಜಾತ ಅಣ್ಣ ನೀ ಕೇಳು ದೇವಕಿಯ ಸಂಜಾತ ಕಣ್ಣು ಮೂರಿಗ ಪರಶಿವನ ಸಂಗಾತ ಕಣ್ಣು ಮೂರಿಗ ಪರಶಿವನ ಸಂಗಾತ ಕಣ್ಯ ನೆಂದೆನಿಸಿ ಕೊಂಡಿಗೆ ಕೇಳು ಮಾತಾ ಕನ್ಯ ನೆಂದೆನಿಸಿ ಕೊಂಡಿಗೆ ಕೇಳು ಮಾತಾ ಹೆಣ್ಣು ಹೋಗಿ ಕೇಳುವುದ್ಯಾವನೀತ ಹೆಣ್ಣು ಹೋಗಿ ಕೇಳುವುದ್ಯಾವನೀತ ಅಣ್ಣ 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 ನೀ ಕೇಳು ದೇವಕಿಯ ಸಂಜಾತ
ಮಾತುಗಳನ್ನ ನೀನು ಆ ಸಮಯದಲ್ಲಿ ಆಡ್ತಾ ಇದ್ದೀಯಾ ಹೇಗೆ? ನಾನು ಹೆಣ್ಣು ಎನ್ನುವುದನ್ನ ಮರೆತು ಹೀಗೆ ಹೇಳುತ್ತೀವಿಯೋ ನನಗೊಂದು ತಿಳಿಯದು. ಕಷ್ಟ ಬಂದಾಗ ಯಾರಾದರೂ ಪರಿಹರಿಸಬಹುದೇನೋ ಅಂತ ಅಸಹಾಯಕನಾಗಿ ಹೇಳುತ್ತೀಯ, ಅಥವಾ ನನ್ನ ಶಕ್ತಿಯನ್ನ ತಿಳಿದೇ ಹೇಳುತ್ತೀಯೋ? ಇಲ್ಲ, ನನಗೊಂದು ಅರ್ಥವಾಗುತ್ತಿಲ್ಲ. ನಿಜವಾಗಿ ನಿನ್ನಿಂದ ಆಗುತ್ತದೆ ಎಂಬ ಭರವಸೆ ನನಗೆ. ನನ್ನಲ್ಲಿನ ಪ್ರೀತಿಗಾಗಿ ನೀನು ಸೆರಗೊಟ್ಟಿ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಅದು ಮಾಡುವುದಕ್ಕೆ ಸಾಧ್ಯವಿದ್ರೆ ನಾನಾಗಿ ಹೋಗಿ ಮಾಡುವಂತ ಉತ್ಸಾಹ ನನಗಿದೆ. ನಿನ್ನ ಮೇಲೆ ಅಷ್ಟೊಂದು ಅಪಾರವಾದ ಪ್ರೀತಿಯೂ ನನಗಿದೆ ಅಣ್ಣ. ಆದ್ರೂ ನೀ ಅದನ್ನು ಹೇಳ್ತಾ ಇಲ್ಲ. ಅದನ್ನ ಬಿಟ್ಟು ಹೋಗಿ ನಿನ್ನ ಗಂಡನಲ್ಲಿ ಹೇಳಬೇಕು. ಯಾಕೆ? ನೀನು ಸಾಮಾನ್ಯದವನಲ್ಲ, ನನ್ನ ಅರಸನು ಸಾಮಾನ್ಯದವರಲ್ಲ. ನಾನು ಪರಶಿವನಿಗೆ ಸಂಗಾತ. ಹೌದು. ನಿನ್ನ ಗಂಡ ಪರಶಿವನನ್ನ ಗೆದ್ದವರು, ದೊಡ್ಡವರು. ಅವರ ಬಳಿಗೆ ನಾನು ಹೋಗಿ ನೋಡು ಈ ಸಂತಾನವನ್ನು ಹೇಗೆ ಮಾಡುವುದಣ್ಣ? ಎಲ್ಲಿಯೇ ಇರ್ಲಿ, ಹೇಗೆ ಇರ್ಲಿ, ಎಷ್ಟು ಬೇಗ ಹೆಣ್ಣು ಬುದ್ಧಿ ಜಾಗೃತ ಅವಸ್ಥೆ ಬಂತು. ನಾನು ಪರಶಿವನಿಗೆ ಸಂಗಾತ, ನಿನ್ನ ಗಂಡ ಪರಮೇಶ್ವರನನ್ನೇ ಗೆದ್ದಾತ. ಅಂದ್ರೆ ನಿನ್ನ ಲೆಕ್ಕದಲ್ಲಿ ನಾನು ಅವನಿಂದ ಕಡಿಮೆ ಅಂತ ಹೇಳುವುದು ಏನು ಭೇದ ಅನ್ನಿಸ್ತಾ ಇದೆಯಾ? ಹೇ ದಯಾನಿಧಿಯೇ ನೀ ಕೇಳೆನ್ನ ಸ್ವಲ್ಲ, ಹೇ ದಯಾನಿಧಿಯೇ ನೀ ಕೇಳೆನ್ನ ಸ್ವಲ್ಲ, ಭೇದ ಬುದ್ಧಿಗಳೆನ್ನ ಮನದೊಳಗಿಲ್ಲ, ಭೇದ ಬುದ್ಧಿಗಳೆನ್ನ ಮನದೊಳಗಿಲ್ಲ, ಆದುದಾಗಲಿ ಹೋಗಿ ಬೇಳ್ವೆ ನಾನೆಲ್ಲ, ಆದುದಾಗಲಿ ಹೋಗಿ ಬೇಳ್ವೆ ನಾನೆಲ್ಲ, ಆಗುಗೋಗುದ ಮುಂದೆ ಶಿವನೊಬ್ಬ ಬಲ್ಲ, ಆಗುಗೋಗುದ ಮುಂದೆ ಶಿವನೊಬ್ಬ ಬಲ್ಲ. ನನ್ನ ಬದುಕಿನಲ್ಲಿ ಇದುವರೆಗೆ ನಿನ್ನನ್ನೇ ನಂಬಿಕೊಂಡಿದ್ದವಳು. ನಿನ್ನ ಮಾತುಗಳು, ನಿನ್ನ ಹೃದಯವನ್ನ, ನಿನ್ನ ಪ್ರೀತಿಯನ್ನ ತುಂಬಾ ನಂಬಿಕೊಂಡವಳು. ನಂಬಿಕೊಂಡಂತಹ ದೇವನೇ ನನ್ನ ಬಗ್ಗೆ ಅಪನಂಬಿಕೆಯನ್ನ ಇಟ್ಟುಕೊಂಡರೆ ನನ್ನ ಸ್ಥಿತಿ ಏನೆನ್ನುವುದನ್ನ ಸರಿಯಾಗಿ ಅರ್ಥ ಮಾಡಿಕೊ ಅಣ್ಣ. ನಾನು ಇಷ್ಟು ಹೇಳಿದ ಒಂದು ಮಾತಿಗೆ ಇಷ್ಟೆಲ್ಲ ಅರ್ಥವನ್ನ ಕಲ್ಪಿಸಿಕೊಂಡೆ ಅಣ್ಣ. ನಿನ್ನ ಒಡನಾಡಿಯಾಗಿ ಬದುಕಿದವಳು ನಾನು. ಭಿನ್ನ ಭೇದಗಳು ನನ್ನ ಮನಸ್ಸಿನಲ್ಲಿ ಇದುವರೆಗೆ ಬಂದದ್ದಿಲ್ಲ. ಈ ಮಾತುಗಳನ್ನ ಕೇಳಿ ನೀನು ಹಾಗೆ ತಿಳಿದುಕೊಳ್ಳುತ್ತಿ ಅಂತಾದ್ರೆ ನಾನು ಇನ್ನೇನು ಹೇಳಿದರೂ ವ್ಯರ್ಥವೇ. ಇರಲಿ ಅಣ್ಣ, ಹೋಗಿ ಹೇಳ್ತೀಯಾ? ಏನು ಬೇಕಾದರೂ ಆಗಲಿ, ಫಲಿತಾಂಶ ನನ್ನ ಕೈಯಲ್ಲಿಲ್ಲ. ನೀನು ಹೇಳಿದ ಹಾಗೆ ಅಲ್ಲಿಯವರೆಗಾಗಿ ಹೋಗಿ ಇಲ್ಲಿರುವ ವಿಚಾರವನ್ನೆಲ್ಲ ತಿಳಿಸಿ ಗಯನನ್ನ ತರುವ ಪ್ರಯತ್ನಕ್ಕೆ ನಾನು ಹೋಗುವುದಕ್ಕೆ ಸಿದ್ಧಳಿದ್ದೇನೆ. ಹಾಗೂ ಹೋಗುವುದಲ್ಲ. ತಂಗಿ, ಆದೀತು ಆದೀತು, ಸಂಪೂರ್ಣ ಪ್ರಯತ್ನ ಮಾಡುವುದಕ್ಕೆ ನೀನು ಸಿದ್ಧಳಿದ್ದೀಯ. ಆಗುವುದಲ್ಲ ಆಮೇಲಲ್ಲವೇ. ಇರಲಿ, ಹೆಣ್ಣಾದಂತ ನೀನೊಬ್ಬಳೆ ಕಾಡಿನ ಮಾರ್ಗದಲ್ಲಿ ಹೋಗುವುದು ಸರಿಯಲ್ಲ. ನಿನ್ನ ರಕ್ಷಣೆಗಾಗಿ 4 ಜನ ಯಾದವರನ್ನ ಕಳುಹಿಕೊಡಲೇ. ಮಗನ ಸಂಗಡ ಕರಕೊಂಡು ಹೋಗುವೆನು, ಮಗನ ಸಂಗಡ ಕರಕೊಂಡು ಹೋಗುವೆನು, ಹಗೆಯ ಕಳುಹಿಸೆಂಬೆ ಅನುಮಾನವೇನು, ಹಗೆಯ ಕಳುಹಿಸೆಂಬೆ ಅನುಮಾನವೇನು, ಮಗಳು ಸುರುಬೆ ಬಂದು ಬೇದುದ ನಾನು, ಮಗಳು ಸುರುಬೆ ಬಂದು ಬೇದುದ ನಾನು, ಮಿಗೆ ದಯದಿಂದ ರಕ್ಷಿಸು ಎನ್ನ ನೀನು, ಮಿಗೆ ದಯದಿಂದ ರಕ್ಷಿಸು ಎನ್ನ ನೀನು. ಯಾದವರು ಬೇಡ. ಸಾತ್ವಿಯಾದಂತಹ, ಕೋಮಲಿಯಾದಂತಹ ನನ್ನ ಪ್ರೀತಿಯ ಅತ್ತಿಗೆ ಆಡಿದ ಮಾತುಗಳನ್ನು ಕೇಳಿದ ಮೇಲೆ ನನಗಿಲ್ಲಿ ಯಾರ ಮೇಲೂ ಭರವಸೆ ಇಲ್ಲ. ಹೌದು,
ಆಗಿರುವಂತಹ ಘಟನೆಯನ್ನ ಮತ್ತಷ್ಟು ಉಲ್ಬಣಗೊಳಿಸಿ ಹಾ. ಆಗುವ ಕಾರ್ಯವನ್ನ ತಪ್ಪಿಸುವ ಸಾಧ್ಯತೆ ಇದೆ. ಇದು ಶಾಂತವಾಗಿ ಮಾಡಬೇಕಾದ ಕಾರ್ಯ, ಭಾವದಿಂದ ಒಪ್ಪಿಸಬೇಕಾದ ಕಾರ್ಯವಿದು. ನಿಜ, ಇಲ್ಲಿಯವರನ್ನ ಯಾರನ್ನೂ ಕಳುಹಿಸಬೇಡ ನನ್ನ ಬಳಿಗೆ. ಇವರು ಬೇಡ ಅಂದ್ರೆ ನನ್ನ ಜೊತೆಗೆ ನನ್ನ ಕಂದನಾದಂತಹ ಅಭಿಮನ್ಯುವನ್ನ ಕರೆದುಕೊಂಡು ನಾನು ಹೋಗ್ತೀನಿ. ಅವರ ಪಾದದ ಬುಡದಲ್ಲಿ ಅಭಿಮನ್ಯುವನ್ನ ಮಲಗಿಸ್ತೇನೆ. ಕಣ್ಣೀರ ಕೋಡಿಯಿಂದಲೇ ಅವರ ಪಾದವನ್ನ ತೊಳೆಯುತ್ತೇನೆ. ಸೆರೆಗೊಟ್ಟಿ ಕೈ ಹಿಡಿದು ಬೇಡಿಕೊಳ್ಳುತ್ತೇನೆ. ಇದು ಆ ಸಂದರ್ಭವನ್ನಾದ್ರೂ ಕಂಡು ಕನಿಕರಗೊಂಡು ನನ್ನ ಮೇಲೆ ಪ್ರೀತಿ ಇಟ್ಟು ನಿಮ್ಮ ವೈರಿಯನ್ನು ನನ್ನ ಬಳಿಗೆ ಕಳುಹಿಸಬಹುದು ಎನ್ನುವಂತಹ ವಿಶ್ವಾಸ ನನಗಿದೆ ಅಣ್ಣ. ನೋಡು, ಅದಕ್ಕೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ತಂಗಿ, ಈ ದಾರಿ ಯೋಗ್ಯವಾದುದು. ಈ ಸೂಕ್ಷ್ಮ ನಮ್ಮ ಗಂಡು ಜಾತಿ ಗೊತ್ತಾಗುವುದಿಲ್ಲ. ನಮ್ಮದು 3 ಬಿಟ್ರೆ 6, 6 ಬಿಟ್ರೆ 9. ತಂಗಿ, ಆದಿತ್ಯ ಹಲವು ದಿವಸದಿಂದ ನೋಡದಿರುವ ಮಗನನ್ನ ಕಂಡಾಗ ಆ ಸಂತೋಷ